ಆಂಟಿ ಫ್ರಸ್ಟ್ರೇಟ್ ಆಗ್ಬಿಟ್ಟವ್ರು ಪಾಪ ಇದೆಲ್ಲ ನೋಡಿ ನೋಡಿ ನಮ್ಮನ್ನು ಬೇಡ ಬೇಡ ಅಂತ ಬರ್ತಾವಲ್ಲ ಇದೆಲ್ಲ ಆಕ್ಚುಲಿ 85,000 ಸೇವ್ ಮಾಡ್ಬೋದು. ಅಚ್ಚರಿಯಾದ ವಿಷಯ ಅಂತ ಏನಿಲ್ಲ ಬ್ರೋ. Hey, good morning. Good morning. Long time no see, now today full see. ಸೊ ಸ್ನೇಹಿತರೆ, ನಾವಿವತ್ತು ವಿವಾಂತ ಬೈ ತಾಜ್ ಹೋಟೆಲಿಗೆ ಬಂದಿದ್ದೀವಿ. ಏನು ವಿಚಾರ ಅಂತಂದರೆ, ದುರ್ಗೇಶ್ ಅವರು ಇದ್ದಾರೆ. ಸೊ ಅಲ್ಲಿ ಗೊತ್ತಿರಬೇಕಲ್ಲ ಏನು ಅಂತ. ಸೊ ವಿ ಆರ್ ಗೋನಾ ಹ್ಯಾವ್ ಅ ವೆರಿ ಗುಡ್ ವಂಡರ್ಫುಲ್ ಆಫ್ ರೋಡ್ ಸೆಷನ್ ಟುಡೇ ವಿತ್ ಆಲ್ ದ KTM, ದ ನ್ಯೂ KTM 390 ಅಡ್ವೆಂಚರ್. 390 ಅಂದರೆ 390ನೇನಾ ಅಂತ ಕೇಳಿದ್ರೆ ಅದಕ್ಕೆ ಒಂದು ಉತ್ತರ ನಾನು ಸ್ವಲ್ಪ ಹೊತ್ತರಲ್ಲಿ ಕೊಡ್ತೀನಿ. ಸ್ಟೇ ಟ್ಯೂನ್ಡ್, ವೆಯ್ಟ್ ಮಾಡಿ. ನೀವು ಚೆನ್ನಾಗಿದ್ರಿ, ಏನು ಅಂತ ದಪ್ಪ ಆಗಿಲ್ಲ. ಹಾಂ, ಎಂಥ ಒಳ್ಳೆ ಸುದ್ದಿ ಹೇಳಿದ್ರು ಮಾರ್ಯಾರೆ. ಸೊ ನಮ್ಮೊಟ್ಟಿಗೆ ಪಾಪಾ ಸರ್ ಅವರು ಇದ್ದಾರೆ. ಸೆಕೆಂಡ್ ಟೈಮ್ ಮೀಟಿಂಗ್. ಯು ಸ್ಟಿಲ್ ರಿಮೆಂಬರ್ ಮೀ ಆರ್ ನಾಟ್? ದಿಸ್ ಫ್ಯಾಟ್ ಆಸ್. ಹೌ ಆರ್ ಯು ಬ್ರೋ? No, come on bro. What's your weight? My weight is 72. I am double than you. 2 Papa sir is equal to 169 $100. Fine. I accept defeat. Namaskaram sir. Started sir. Breakfast? Nothing. I am also less like you came just now. Same. We have 69 the Wanderers. Hi, 69 Wanderers. Thanks for coming. So we have the entire team helping you out. We have curated the route not your outside, and ಸೊ ಸ್ನೇಹಿತರೆ, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಸ್ಟೇಜ್ ಮೇಲೆ ನಮ್ಮ ಹತ್ರ 390 ಡ್ಯೂಕ್ ಇದೆ ಹಾಗೂ 390 ಅಡ್ವೆಂಚರ್ ಕೂಡ ಇದೆ ಹಿಡಿವಿ. ಬಟ್ ಇಲ್ಲೇನು ಡಿಫ್ರೆನ್ಸ್ ಏನು, ರೈಡಿಂಗಲ್ಲಿ ಯಾವ ಥರ ಡಿಫ್ರೆನ್ಸ್ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಬಟ್ ಈ ಗಾಡಿನ ಹೊರಗಡೆ ತೊಗೊಂಡೋಗಿ ಓಡಿಸ್ ನೋಡೋಣ. ಸೊ ನನಗೆ ಈ 2 ಗಾಡಿಯಲ್ಲಿ ಯಾವ್ದು ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಲೆಟ್ಸ್ ಸಿ ವಿಚ್ ಬೈಕ್. ಸ್ನೇಹಿತರೆ, ನನ್ನ ಗಾಡಿ ಬಂದು 0016 ಅಂತೆ. ಎಲ್ಲಿದೆ ಹುಡುಕನ ಬನ್ನಿ. ನನ್ನ ಪುಣ್ಯಕ್ಕೆ ನನಗೆ ಡ್ಯೂಕ್ ಕೊಟ್ಟಿಲ್ಲ. ನನಗಿದು ಇಷ್ಟ ಇಲ್ಲ ಅಂತಲ್ಲ, ಐ ಲವ್ ಇಟ್ ಫಾರ್ ರಿಪ್ಪಿಂಗ್ ಇಟ್ ಆಫ್. ಬಟ್ 0016 ಎಲ್ಲಿದೆ? ಹಾಂ, ಇಲ್ಲೇ ಇದೆ. ಸೊ ದಿಸ್ ಈಸ್ 0016. ಸೊ ಈ ಗಾಡಿನ ನಾನು ತೊಗೊಂಡೋಗ್ತಿದ್ದೀನಿ. ಸೊ ಸ್ಟೇ ಟ್ಯೂನ್, ನೋಡೋಣ ಯಾವ ಥರ ಇರುತ್ತೆ ಅಂತ. ವೆಯ್ಟ್ ಫಾರ್ ಇಟ್. ಜಾಲ ಅಲ್ಲಿ ಒಂದು ಆಫ್ ರೋಡ್ ಪ್ಯಾಚ್ ಇದೆ. ಓಕೆ, ಅದು ಮುಗಿಸ್ಕೊಂಡು ಮತ್ತೆ ವಾಪಸ್ ಬ್ಯಾಕ್. ಸೊ ಹೌ ಲಾಂಗ್ ಇಟ್ ಇಸ್ ಗೋನ್ ಟು ಟೇಕ್? ಎಷ್ಟೊತ್ತಾಗ್ಬೋದು ಬ್ರೋ? ರೈಡ್ ಇಸ್ ಅರೌಂಡ್ 60 kilometers. Okay. It's gonna take you guys around 2 hours. 2 hours up and down ಅಲ್ಲ? ಓಕೆ ಬ್ರೋ, ಮಚ್ ಎಕ್ಸೈಟೆಡ್ ಟು ರೈಡ್ ವಿತ್ ಯು ಬ್ರೋ. Same here, bro. ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳ್ತೀರಾ ಬ್ರೋ? ಎನಿಥಿಂಗ್ ಟು ಅವರ್ ಸಬ್ಸ್ಕ್ರೈಬರ್ಸ್? Ride safe, stay safe. ಅಷ್ಟೇ, ಚೆನ್ನಾಗಿ ತಿನ್ನಿ, ಮಜಾ ಮಾಡಿ. ರೈಡಿಂಗ್ ಗೇರ್ಸ್ ಹಾಕೊಂಡು ಗಾಡಿ ಓಡಿಸಿ, ತರಲೆ ಕಮ್ಮಿ ಮಾಡಿ, ಇಲ್ದಿದ್ದ ಕಡೆ ತರಲೆ ಮಾಡಿ, Okay. ಟ್ರಾಫಿಕಲ್ಲಿ ತರಲೆ ಮಾಡಬೇಡಿ. ಸ್ಪೆಷಲಿ ನಾಟ್ ಆನ್ ದ ಲೀಗಲ್ ರೋಡ್ಸ್. ಆಫ್ ರೋಡಲ್ಲಿ ಏನಾದರೂ ಮಾಡ್ಕೊಳ್ಳಿ. ಎನಿ ರೋಡ್ಸ್ ಕ್ಲೋಸ್ಡ್ ಏರಿಯಲ್ಲಿ ತರಲೆ ಮಾಡಿ, ಇಲ್ಲ ಅಂದರೆ ರೀಸೆಂಟಾಗಿ ಎಲ್ಲ ರೂಲ್ಸ್ ಫಾಲೋ ಮಾಡಿ. ಓಕೆ, ಸೊ ಸ್ನೇಹಿತರೆ, ಇವ್ರ ಪ್ರಕಾರ ತರಲೆ ಏನು ಅಂತ ಅನ್ನೋದನ್ನು ಒಂದು ಸಣ್ಣ ಬಿಟ್ಟು ಇವ್ರದ್ದು ಹಾಕ್ತೀನಿ. ಇದು ತರಲೆ, ಇವ್ರು ಲೀಗಲ್ ಆಗಿ ಮಾಡ್ತಾರೆ. ಇದನ್ನ ಇಲ್ಲೀಗಲ್ ಆಗಿ ಟಾರ್ಮ್ಯಾಕಲ್ಲಿ ಮಾಡಬೇಡಿ ಅಂತ ಹೇಳ್ತಿರೋದು. ಸೊ ಲೆಟ್ಸ್ ಹ್ಯಾವ್ ದ ಕ್ಲಿಪ್ ನಾವು. ಏನೋ ಇದು ಕರೋಡ್ಪತಿ ಆಗಿದೆಯಲ್ಲ, ಕೋಟಿಪತಿಲೇ. ಎಂತ ಹೇಳ್ದೆ ಮಗ ನೀನು, ಎಂತ ಹೇಳ್ದೆ? ನೋ ವೀಲೀಸ್. ಸೀರಿಯಸ್ಲಿ? ಪೋಲಿ ಆಟ ಎಲ್ಲ ಆಡಬೇಡ, ಎಸ್ಪೆಷಲಿ ನೀನು. ಓಕೆ ಬ್ರೋ, ಓಕೆ. ಕಂಟೆಂಟ್ ಕೊಟ್ಟ ಮೇಲೆ ಏನಾಯ್ತು ಅಂತ ಕೇಳಂಗಿಲ್ಲ. ನಾ ಬರಕಿಲ್ಲ, ಕಿಲ ನಾ ಬರಕಿಲ್ಲ. ಸೊ ಇವತ್ತು ಆ್ಯಕ್ಚುಲಿ DV ಅವರು ಮತ್ತು ಹರ್ಷ ಮತ್ತು ನಮ್ಮ ಗೋಲ್ಡನ್ ಥ್ರಾಟ್ಲರಲ್ಲಿದ್ದಾರೆ, ರೆಡಿ ಇದ್ದಾರೆ. ಸೊ ಓಕೆ, ಹೋಗೋಣ ಬ್ರೋ, ಲೆಟ್ ಸ್ಟಾರ್ಟ್. ಓಕೆ, 390 ADV 390cc ಇಲ್ಲ, ಇಟ್ ಈಸ್ 350cc ಬಿಕಾಸ್ ಆಫ್ ಅಗೈನ್ GST ಇಶ್ಯೂಸ್. ಮಜಾ ಸೇಮ್ ಇದೆ ಗುರು, ಮಜಾ ಸೇಮ್ ಇದೆ, ಸೇಮ್ ಟು ಸೇಮ್.
ಸ್ನೇಹಿತರೆ ಗಾಡಿ 390 ಕಂಪೇರ್ ಮಾಡಿದ್ರೆ ಇದು 350 cc ಆಗಿರೋದ್ರಿಂದ ಒಂದು ಚೂರು ಲ್ಯಾಗ್ ಇದೆ, ಇಲ್ಲ ಅಂತ ಮಾತ್ರ ಹೇಳಂಗಿಲ್ಲ. ನೋಡಿ, ಸುಳ್ಳು ಹೇಳೋದು ಇಷ್ಟ ಇಲ್ಲ ನನಗೆ, ಸುಳ್ಳು ಹೇಳೋದು ಅಭ್ಯಾಸನೂ ಇಲ್ಲ. ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಸೇಮ್ ಇನಿಷಿಯಲ್ ಪವರು ಫೀಲ್ ಆಗುತ್ತೆ. 390 ADVಯಲ್ಲಿ ಏನು ಫೀಲ್ ಬರ್ತಿತ್ತಲ್ಲ ಆ ಒಂದು ಕಿಕ್ಔಟ್ ಪವರ್ ಇದೆ. ಬಟ್ ಇದು ಯಾರಿಗೆ ಅಂತ ಕೇಳಿದ್ರೆ, ದೋಸ್ ಹೂ ಆರ್ ಆ್ಯಕ್ಚುಲಿ ಲುಕಿಂಗ್ ಔಟ್ ಫಾರ್ ಅ ಪ್ರೈಸಿಂಗ್. ಸೊ ಇಷ್ಟು ದಿನ ಸುಮಾರು ಜನಕ್ಕೆ ಆಸೆ ಇರುತ್ತೆ 390 ADV ತೊಗೊಬೇಕು ಅಂತ, ಬಟ್ ತೊಗೊಳಕ್ಕೆ ಹೋದರೆ ಒಂದು ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇತ್ತಲ್ಲ. ಸೊ ಅವರಿಗೆ ಈ ಒಂದು ಗಾಡಿ ಪಕ್ಕಾ ರೆಕಮೆಂಡ್ ಮಾಡ್ಬೋದು. ಯಾಕೆಂತ ಕೇಳಿದ್ರೆ ಆಲ್ಮೋಸ್ಟ್ ಆಲ್ 80,000 ಡಿಸ್ಕೌಂಟ್ ಬ್ರೋ. ಡಿಸ್ಕೌಂಟ್ ಅನ್ನಂದರೆ ರಿಡಕ್ಷನ್ ಆಗಿದೆ ಪ್ರೈಸ್ 80,000 ತನಕ, 78,000 to 80,000 ರುಪೀಸು. GST ಬೆನಿಫಿಟ್ ಬ್ರೋ, 18% GST ಬೆನಿಫಿಟ್ಟು. ಹಾಂ, ಇಲ್ಲೇ ಇದ್ದಾರೆ. ಸೊ 18% GST ಮೈನಸ್ ಆಗಿರೋದ್ರಿಂದ ದಿಸ್ ಈಸ್ ಅಫೋರ್ಡಬಲ್ ಅಂತ ಹೇಳ್ಬೋದು. ಬಟ್ ಸ್ವಲ್ಪ ಕಾಂಪ್ರಮೈಸ್ ಏನಂತಂದರೆ, ನೀವು ಗಾಡಿ CCಯಲ್ಲಿ ಕಾಂಪ್ರಮೈಸ್ ಆಗ್ಬೋದು, ಇನಿಷಿಯಲಲ್ಲಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗ್ಬೋದು. ಬಟ್ ಟಾಪ್ ಆ್ಯಂಡ್ ಸ್ಪೀಡಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಯಾಕೆಂತಂದರೆ ದಿಸ್ ಕ್ಯಾನ್ ರೀಚ್ 158 ಈಸಿಲಿ. 2 ಕಿಲೋಮೀಟರ್ ಸ್ಪೀಡ್ ಏನೋ ಡೌನ್ ಇದೆ 390ಕ್ಕಿಂತ ಮತ್ತು 350ಗೆ ಕಂಪೇರ್ ಮಾಡಿದ್ರೆ. ಹೇಗೆ ಅನ್ನಿಸ್ತಿದೆ ಬ್ರೋ, ಹೆಂಗಿದೆ? ಆ ಒಂದು ಆ ಬ್ಲಡ್ ಲೈನಲ್ಲಿ ಬರುತ್ತಲ್ಲ, ಅದು ಇದೆಯಲ್ಲ ಫೀಲು, ಅವನು ಅಂತ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಲ್ಯಾಗ್ ಇದೆ, ಬಟ್ ದಟ್ ಫೀಲ್ ಇದೆ. ಲ್ಯಾಗ್ ಇದ್ರೂ ದಟ್ ಆ ಒಂದು ಮಜಾ ಇದೆಯಲ್ಲ ಗೊತ್ತದು, ಆ RPM 8000 RPM ಇಂದ ಹೋಗುತ್ತಲ್ಲ, ಅದಿದೆ ಬ್ರೋ. ಏನು ಬೇಕಾಗಿದೆ ಪ್ರಾಪರ್ KTM ಫೀಲ್ ಏನಿದೆ ಅದ್ರಲ್ಲಿ ಕಾಂಪ್ರಮೈಸ್ ಆಗಿಲ್ಲ ನೋಡಿ. ದಟ್ ಈಸ್ ಗುಡ್ ಥಿಂಗ್. ವಾಟ್ ಇಸ್ ದ ರೀಸನ್ ಇಟ್ ಇಸ್ ಸ್ಟಾಪಿಂಗ್ ಮೀ ಐಸೆ? ನಾನು ಯಾಕೆ ತೊಗೊಬಾರ್ದು ಯೋಚನೆ ಮಾಡ್ತಾಯಿದ್ದೀನಿ, ನೋಡುವ ಏನಾಗುತ್ತೆ ಅಂತ. ಡುಮ್ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿರೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ಕ್ಲಚ್ಚು ಅಷ್ಟು ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಇಲ್ಲಿ ನೋಡಿ ಗೇರ್ ಚೇಂಜ್ ಆಯ್ತು ಆಗಲೇ. 3 2 3 ಆರಾಮಾಗಿ ಚೇಂಜ್ ಆಗುತ್ತೆ, ಏನು ತೊಂದರೆ ಇಲ್ಲ. ಮ್ಯಾನುವರಿಂಗ್ ಮಾಡೋದು ತುಂಬ ಈಸಿಯಾಗಿದೆ. ನಾನು ಎಂಟಿ ರೋಡಲ್ಲಿದ್ದೀವಿ. ಗೋಲ್ಡನ್ ಥ್ರಾಟ್ಲರ್ ಅವರು ಸಕ್ಕದ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ನಮ್ಮ ಜೊತೆ DV ಇದ್ದಾರೆ. ಫಸ್ಟ್ ಟೈಮ್ DV ಜೊತೆಗೆ ಒಂದು ರೈಡು, ಖುಷಿ ಆಗ್ತಾ ಇದೆ. ಬಾ, ಏನು ಪವರ್ ಗುರು ಗಾಡಿ ನಿಜವಾಗ್ಲೂ. 350 cc KTM Duke, KTM ADV 390, sorry, KTM ADV 350 does its job really great, and this is a 350 for you. Trust me, ಮಸ್ತಾಗಿದೆ. ಸ್ಪೆಸಿಫಿಕೇಷನ್ಸ್ ಏನು ಚೇಂಜ್ ಮಾಡ್ತಿದ್ದಂಗೆ, ಬರೀ CCಯಲ್ಲಿ ಮಾತ್ರ ಒಂದು ಸ್ವಲ್ಪ ಚೇಂಜಸ್ ತೊಗೊಂಬಂದು ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಇದನ್ನು ನೀಟಾಗಿ ಕೂರಿಸ್ಕೊಂಡು ಒಂದು ಕಡೆ ಟ್ರೈ ಮಾಡೋಣ, ಅವಾಗಿರೋದು ಮಜಾ. वो अभी 18% GST हो गया ना, तो 390 cc वाला गाड़ी जो है उसको कम किया है, यानी कि मतलब 18% का GST का फ़ायदा होने के लिए. तो अभी ये 350 बन गया गवर्नमेंट के लिए. ಮುಂಚೆ ಇದ್ದಿದ್ದು 390 ADV ಬಂದು 399 cc ಇತ್ತು. ಸೊ ಅದೇ ಇವಾಗ 349 cc ಮಾಡಿದ್ದಾರೆ. ಏನಕ್ಕೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ನಥಿಂಗ್ ಬಟ್ ಬಿಕಾಸ್ ಆಫ್ ದ GST. ಸೊ GST ಗೌರ್ಮೆಂಟ್ ಅವ್ರು ಹೈಕ್ ಮಾಡಿರೋದ್ರಿಂದ ಗಾಡಿ ಓವರಾಲ್ ಆಸ್ಥೆಟಿಕ್ ಲುಕ್ಸು ನಾನು ಹೇಳಿದಾಗೆ ಯಾವುದೇ ಥರ ಚೇಂಜಸ್ ಏನಾಗಿಲ್ಲ. ಬಟ್ ಇಲ್ಲಿ ಏನು ಚೇಂಜಸ್ ಆಗಿದೆ ಅಂತ ನೀವೇನೋ ನನಗೆ ಕೇಳಿದ್ರೆ, ಓನ್ಲಿ ಇನ್ಸೈಡ್ ದ ಇಂಜಿನ್. ಸೊ ಇಂಜಿನ್ ಒಳಗಡೆ ನಿಮಗೆ ಅದು 349 cc ಇಂಜಿನ್ ಸಿಗುತ್ತೆ. ಇಟ್ಸ್ ನಾಟ್ ಯುವರ್ 390 cc. ಬೋರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. 89 mm ಇಂಟು 64 mm ಇರುತ್ತೆ 390ಗೆ, ಬಟ್ ಇಲ್ಲಿ 89 mm ಇಂಟು 56.15 mm ಆಗುತ್ತೆ. ಮತ್ತು ಕಂಪ್ರೆಷನ್ ರೇಷಿಯೋ ನೋಡಿ 12.71:1, 12:68:1, ಸ್ವಲ್ಪ ಕಡಿಮೆ ಆಗಿದೆ. ಆಬ್ವಿಯಸ್ಲಿ ಅಲ್ವಾ, 350 cc ಅಂತಂದಮೇಲೆ ಅದರದೇ ಆದಂಥ ಒಂದು ಸ್ವಲ್ಪ ಡೌನ್ಗ್ರೇಡ್ ಆಗಲೇಬೇಕು. ಪರ್ಫಾರ್ಮೆನ್ಸ್ ವಿಚಾರ ಕೇಳೋದಾದರೆ ಇಟ್ ಈಸ್ ಡೂಯಿಂಗ್ ರಿಯಲಿ ಗ್ರೇಟ್. ತುಂಬ ಚೆನ್ನಾಗಿದೆ. ನಾನು ಓಡಿಸ್ಕೊಂಡು ಬಂದೆ. ಬಟ್ ಎಸ್, ದಿಸ್ ಡಸ್ ದ ಜಾಬ್ ವೆಲ್. 250 ಕಂಪೇರ್ ಮಾಡಿದ್ರೆ 350 ವರ್ತ್.
ಚೆನ್ನಾಗಿದೆ. ಆಮೇಲೆ ಈ ಗಾಡಿ ಯಾರಿಗೆ ಅಂತ ನೀವೇನಾರ ಕೇಳಿದ್ರೆ ನಮ್ಮಲ್ಲಿ ಸುಮಾರು ಜನ ಕೇಳ್ತಾರೆ 390 ADV ನಾನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ಐ ಮೈಟ್ ಗೋ ಫಾರ್ ಹಿಮಾಲಯನ್ 450. ಬಟ್ ಇವಾಗ ಯು ಗಾಟ್ ಅ ಕಾಂಪಿಟೇಷನ್. ಸೊ ಹಿಮಾಲಯನ್ 450 ತಗೊಳೋರು ದೇ ಕ್ಯಾನ್ ಅಫೋರ್ಡ್ KTM 350 ವಿಚ್ ಡಸ್ ಇಟ್ಸ್ ಜಾಬ್ ರಿಯಲಿ ಗ್ರೇಟ್. ಆ್ಯಂಡ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ನೀವು ನನಗೆ ಕೇಳಿದ್ರೆ ನಾನು ಈ ಗಾಡಿನ ಫಸ್ಟ್ ಟೈಮ್ ಓಡಿಸಿರೋದು. ಅಂದರೆ ಐ ಮೀನ್ ಟು ಸೇ ದಿಸ್ KTM 390 ADV ಹೊಸ ವರ್ಷನ್ನು. ಸೊ ಇದನ್ನು ನಾನು ಇವತ್ತು ಓಡಿಸಿದೆ, ತುಂಬ ಖುಷಿ ಆಯಿತು, ಚೆನ್ನಾಗಿದೆ. ಆ ಪರ್ಫೆಕ್ಷನ್ ಅನ್ನೋದು ಇದೆ ಇದರಲ್ಲಿ. ಸೊ ನಾನು ಸ್ಟಿಲ್ ಕನ್ಫ್ಯೂಷನಲ್ಲಿದ್ದೀನಿ. ಇವಾಗ ನಾನು 350 ಅಡ್ವೆಂಚರ್ ತೊಗೊಳೋದ, ಯಾಕೆಂದರೆ ನನ್ನ ಹತ್ರ ಬಜೆಟ್ ಇಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಐ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಬಜೆಟ್ ಟು ಸ್ಪೆಂಡ್ ಆನ್ ಅ ಮೋಟರ್ ಸೈಕಲ್ ರೈಟ್ ನೌ ಇನ್ ಮೈ ಫೈನಾನ್ಷಿಯಲ್ ಕಂಡೀಷನ್ನು. ಯಾಕೆಂದರೆ KTM ಅನ್ನೋದು ಎಷ್ಟೋ ಜನದ ಡ್ರೀಮ್ ಆಗಿರುತ್ತೆ. ಸೊ KTM ತೊಗೊಬೇಕು ಅಂತಂದರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಬೈ. ಯು ಹ್ಯಾವ್ ಗಾಟ್ ಅ ನ್ಯೂ ಬೈಕ್ ವಿತ್ ದ ಸೇಮ್ ಫೀಚರ್ಸ್, ಓನ್ಲಿ CC ಇಸ್ ಡಿಫ್ರೆನ್ಸ್. ಸೊ ನೀವು ನೆಕ್ಸ್ಟು ನೋಡೋದಾದರೆ 46 PS ಇದೆ ಹಳೆ 390, ಇದು 41.5 PS ಆ್ಯಟ್ 8600 RPM. ಮತ್ತು ನೋಡಿ ಟಾಪ್ ಸ್ಪೀಡ್ ಬಂದು 150 ಮತ್ತು 148 ಅಷ್ಟೇ. ಸೊ ಬೇಸಿಕ್ಲಿ ಕೇವಲ ಎರಡು ಸ್ಪೀಡು ಕಡಿಮೆ ಯಾವುದು 350. ಅದೇ ನೀವೇನಾದರೂ 390 ತೊಗೊಂಡ್ರೆ ಒಂದು 2 ಸ್ಪೀಡ್ ಜಾಸ್ತಿ ಸಿಗ್ಬೋದು. ಅಂದರೆ ಯು ಕ್ಯಾನ್ ಗೋ 150 ಬಟ್ ದಿಸ್ ಗೋಸ್ 148 ಅಷ್ಟೇ ಡಿಫ್ರೆನ್ಸ್. ಬಿಟ್ಟರೆ ಮೇಜರಾಗಿ ಏನೂ ಇಲ್ಲ ಸ್ನೇಹಿತರೆ. ಗಾಡಿ ಚೆನ್ನಾಗಿದೆ. ಸ್ಪೀಕ್ಲೆಸ್ ಅಂತಲೇ ಹೇಳ್ತೀನಿ. ಒಬ್ಬ ಬಿಗಿನರ್ಗೆ ಈ ಗಾಡಿ ತೊಗೊಂಡ್ಬಿಟ್ರೆ ಒಬ್ಬ ಬಿಗಿನರ್ಗೆ ಈ ಗಾಡಿನ ತೊಗೊಂಡ್ಬಿಟ್ರೆ ಕಂಟ್ರೋಲ್ ಕೂಡ ಮಾಡೋಕ್ಕಲ್ಲ. ಆ ಥರ ಒಂದು ಕಾರು ಡ್ಯೂಕ್ 90 ಡೆಲಿವರ್ ಮಾಡುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ನಾವು ನೋಡಿ ಇಲ್ಲಿ ಏನು ಮಾಡ್ತಿದ್ದಾನೆ. ಇದು ಒಬ್ಬ ಯೂಟ್ಯೂಬರ್, ಒಬ್ಬ ಇನ್ಫ್ಲುಯೆನ್ಸರ್ನ ಕತೆ ಬಿಹೈಂಡ್ ದ ಸೀನ್ಸ್ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಹರ್ಷ ಡಿ ಥ್ರಾಟ್ಲರ್. ನಾನು ನಿನ್ನ ಸ್ಟ್ರಗಲ್ನ ನಾನು ಕ್ಯಾಪ್ಚರ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೆ. ಒಬ್ಬ ಇನ್ಫ್ಲುಯೆನ್ಸರ್ ಏನೇನು ಸ್ಟ್ರಗಲಲ್ಲಿ ಇರ್ತಾನೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ನಾವು ಸ್ಟ್ರಗಲ್ ನೋಡಿದ್ರೆ ಅಲ್ಲಿ ಜಾಲಿ ರೈಡ್ ಹೋಗ್ತಾ ಇದ್ದಾರಲ್ಲ ಗುರು, ಎಲ್ಲ ಜಾಲಿ. ಬೋಟಿಂಗ್ ಇರೋದು ಗೊತ್ತೇ ಇದ್ದಿಲ್ಲ ನಂಗೆ ಇಲ್ಲಿ. ನಾನು ಇವತ್ತು ನೋಡಿದ್ದು ಇದೆ ಅಂತ ಗೊತ್ತು, ಬಟ್ ಇಲ್ಲೆಲ್ಲ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೀರಿಯಸ್ಲಿ ಬ್ರೋ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಾ, ಇದೇ ಕಬ್ಬನ್ ಪಾರ್ಕ್ ಒಳಗಡೆ ಒಂದು ಪುಟಾಣಿ ಟ್ರೈನ್ ಇದೆ. ಅದು ಗೊತ್ತು, ಅದು ರನ್ನಿಂಗಲ್ಲಿ ಇಲ್ಲೇ ಇದೆ, ರನ್ನಿಂಗಲ್ಲಿದೆ, ಇವತ್ತಿಗೂ ರನ್ನಿಂಗಲ್ಲಿದೆ. ಕೆಲವೊಂದು ವಿಚಾರಗಳು ನಾವು ಇದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಗೇಮ್ಸ್ ಎಲ್ಲ ಇದೆ ಬ್ರೋ. ಒಂದ್ಸತಿ ಇದನ್ನ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು. ಹಾಂ, ಬಾಲ್ ಭವನ್, ಕರೆಕ್ಟ್, ಎಸ್. ಸೊ ಜೋಕ್ಸ್ ಅಪಾರ್ಟ್ ಬ್ರೋ. ಏನು ಬ್ರೋ ಅದು ನಮ್ಮ ಮನೆ ಬಗ್ಗೆ ನೀವು ಜ್ಞಾಪಿಸ್ಬೇಡಿ ಬ್ರೋ. ಐ ಫೀಲ್ ಅ ಲಾಟ್ ಆಫ್ ಪೇನ್ ಇನ್ ಮೈ ಹಾರ್ಟ್. ನಾನು ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದರೆ ನೋಡಿ ಸ್ನೇಹಿತರೆ, ಅದು ನನ್ನ ಮನೆ. ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಲ್ಲಿ ಎಷ್ಟು ಮಾಡೆಲ್ಸ್ ಬರೋರು ಗೊತ್ತಾ ಬ್ರೋ. ನಾನು ಕ್ಯಾಲೆಂಡರ್ ಮಾಡ್ತಿದ್ದೆ ಬ್ರೋ, ಕಿಂಗ್ಫಿಶರ್ ಕ್ಯಾಲೆಂಡರ್ ಅಂತ. ಬಿಡಿ ಹೋಲಿ, ಮನದಾಳದ ನೋವು ಇವಾಗ ಬೇಡ. ಹೇಗನ್ಸುತ್ತೆ ಬ್ರೋ 390 ಡ್ಯೂಕ್ ಬಗ್ಗೆ ಏನು ಮಾತಾಡ್ತೀರಾ? ಗಾಡಿ ಕ್ರೇಜ್ ಆಗಿದೆ. ನಾನು ಹೇಳಿದೆ ಟ್ರಯಾಂಪ್ ವಿಡಿಯೋಲಿ ಹೇಳಿದೆ, ಟ್ರಯಾಂಪಲ್ಲಿ ಏನಿತ್ತು ಡಿಫ್ರೆನ್ಸ್ ಅಂದರೆ ಇನಿಷಿಯಲ್ ಪಂಚ್ ಏನಿತ್ತು ಅದು ಇರಲಿಲ್ಲ. ಲಾಂಗ್ ರನ್ ಅಲ್ಲಿ ಚೆನ್ನಾಗಿತ್ತು. ಲೈಕ್ 160 ಏನಿತ್ತು ಅದು ರೀಚ್ ಆಗ್ತಿತ್ತು, ಸೇಮ್ ಇತ್ತು. ಹೌದು, ಬಟ್ ಇದರಲ್ಲಿ ಇನಿಷಿಯಲ್ ಪಂಚ್ ಸಖತ್ತಾಗಿದೆ. ಫಾರ್ ದೇರ್ ರೆಸ್ಪೆಕ್ಟ್ಸ್ ಅವರು ಹೇಳಿದ್ದಾರೆ 0 to 100 0.5 seconds ಡಿಫ್ರೆನ್ಸ್ ಬರುತ್ತೆ ಅಂತ. ಬಟ್ ಇಟ್ ಡಸಂಟ್ ಮ್ಯಾಟರ್. ಆಲ್ಮೋಸ್ಟ್ ಸೇಮ್ ಇದೆ ಅಂದರೆ ಏನು ಅಂತ ಡಿಫ್ರೆನ್ಸ್ ಏನು ಬರಲ್ಲ. ಆ್ಯಂಡ್ ಲುಕ್ ವೈಸ್ ಸೇಮ್ ಇದೆ ಅಂದರೆ ಆಬ್ವಿಯಸ್ಲಿ ಜನಕ್ಕೆ ಸರಿಯಾಗಿ ಮಕ್ಕರ್ ಮಾಡ್ಬೋದು. 390 ತಾನೇ ಎಲ್ಲ 390 ಅಂತಲೇ ಅನ್ಕೊಂತಾರೆ. ಅದರಲ್ಲಿ 350 ಅಂತ ಎಲ್ಲೂ ಬರ್ದಿದ್ಯಾ ಬ್ರೋ? ಎಲ್ಲಾರ ಇಲ್ಲ ಅಲ್ಲ, ಎಲ್ಲೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೂ ಆಗೋದಿಲ್ಲಲ್ಲ. ಹೌದು. ಸೊ ಪ್ರಾಪರ್ ಏನು ಡಿಫ್ರೆನ್ಸ್ ಇಲ್ಲ. ಓಕೆ. ಆ್ಯಂಡ್ ಏರೋಡೈನಮಿಕಲಿನೂ ಏನು ಡಿಫ್ರೆನ್ಸ್ ಇಲ್ಲ. ಹೌದು, ಕೂಡ ಸೇಮ್ ಇದೆ. ಬ್ರ್ಯಾಂಡಿಂಗ್ ಕೂಡ 390ನೇ ಇದೆ. ನಾಟ್ ಇನ್ 390 ಆರ್ ಪ್ರಾಬ್ಲಿ ಅದರಲ್ಲೊಂದು R ಸಿಂಬಲ್ ಕೊಟ್ಟಿರ್ಬೋದೇನೋ. ಹೌದು. ಸ್ಟಿಲ್ ಸೇಮ್ 390 ಅಂತಲೇ ಅನಿಸುತ್ತೆ. ಪವರ್ ವೈಸು ನನಗೆ ಅಂತ ಡಿಫ್ರೆನ್ಸ್ ಅನಿಸ್ತಿಲ್ಲ. ಮೋಸ್ಟ್ಲಿ ಹೈ ಆ್ಯಂಡ್ ಟಾರ್ಕ್ ಸ್ವಲ್ಪ ಕಡಿಮೆ ಇರ್ಬೋದು. ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಎಸ್, ನೋಡ್ಬೋದು. ಬಟ್ ಸಿಟಿಯಲ್ಲಿ ಓಡಿಸ್ಕೊಂಡ್ ಬಂದ್ರಲ್ಲ ಬ್ರೋ, ಹೇಗೆ ಅನ್ನಿಸ್ತು? ಸಖತ್ ಮಜಾ ಕೊಡ್ತಲ್ಲ ಬ್ರೋ. ಇದು ಸ್ಕ್ರಾಮ್ 400 ಎಲ್ಲನೂ ಅಷ್ಟೇ ಸಿಟಿಲಿ ಫನ್ ಟು ರೈಡ್. ನಮ್ಮ ಹತ್ರ ಆಂಡ್ರಾಯ್ಡ್ ಇಷ್ಟಪಡೋರಿಗೆ ಎಲ್ಲರಿಗೂ ಫನ್ ಟು ರೈಡ್ ವೆಹಿಕಲ್ಸ್ ಇವೆಲ್ಲ ಅಲ್ವಾ? ಯಾಕಂದ್ರೆ ಇವಾಗ ಹರಿಲಿ ಇದ್ರೂ ಆರಾಮಾಗಿ ನುಗ್ಸಾಡ್ಕೊಂಡು ಹೋಗ್ಬಿಡ್ಬೋದು. ನಾನು ನೋಡಿದೆ ಬ್ರೋ, ಸಖತ್ತಾಗಿ ನುಗ್ಸಾಡ್ಕೊಂಡು ಬಂದ್ರಿ. ಸೊ ಎಸ್, ದಿಸ್ ಇಸ್ ಡ್ಯೂಕ್ 390 ಫಾರ್ ಯು. ಒಟ್ನಲ್ಲಿ ಮಾರ್ಕೆಟಲ್ಲಿ ಈ ಥರ ಒಂದು ಬೈಕ್ ಬರುತ್ತೆ ಅಂತ ನಿಜವಾಗ್ಲೂ ನಾನಂತೂ ಅಂದ್ಕೊಂಡಿದ್ದಿಲ್ಲ. ಯಾಕೆಂದರೆ ನಾನು ಹೇಳಿದಾಗೆ ಸುಮಾರು ಜನದ ಡ್ರೀಮ್ ಇದು, ಒಂದು 390 ADV ತೊಗೊಬೇಕು ಅಂತ. ಬಟ್ ಏನಾಗುತ್ತೆ ಅಂತಂದರೆ ಲಾಸ್ಟ್ ಮೂಮೆಂಟಲ್ಲಿ ಪ್ರೈಸ್ ನೋಡಿದಾಗ ಅದೆಷ್ಟೋ ಜನ 250cc ಗಾಡಿ ಕಾಂಪ್ರಮೈಸ್ ಮಾಡ್ಕೊತಾರೆ. ಬಟ್ ನನ್ನ ಪರ್ಸ್ನಲ್ ರೆಕಮೆಂಡೇಷನ್ ಏನಂತಂದರೆ, ಯಾರು KTM 250 ತೊಗೊಳಕ್ಕೆ ಹೊರಟಿದ್ದೀರಲ್ಲ, ಕೇವಲ 40,000 ರೂಪಾಯಿ ಡಿಫ್ರೆನ್ಸಲ್ಲಿ ನಿಮಗೆ 390 ಅಂದರೆ 350cc ಗಾಡಿ ಸಿಕ್ಬಿಡುತ್ತೆ. ಆ್ಯಂಡ್ ದಿಸ್ ಇಸ್ ನಥಿಂಗ್ ಲೆಸ್ ದೆನ್ 390 ADV. Hey, hi bro, how are you? Hey, long time no see bro. ಎಲ್ಲಿ
ವಾ ಏಯ್ ಥ್ರಾಟ್ಲರ್ ಅರ್ಸ ನಾನು ನಿಲ್ಲಿಲ್ಲ, ಟ್ರೈನ್ ಇಲ್ಲೇ ಇದೆ ನೋಡು. ಏನು ನಮ್ಮ ಏನು ಸ್ಟೋರಿ ಹೇಳ್ತೇವೆ ಮಗ? ನಮ್ಮ ಸ್ಕೂಲಿಂದ ನಾನು 2ನೇ ಕ್ಲಾಸ 3ನೇ ಕ್ಲಾಸಲ್ಲಿ ಇದ್ದಾಗ ಹಾಂ ಫೀಲ್ಡ್ ಟ್ರಿಪ್ಪಿಗೆ ಇಲ್ಲೇ ಕರ್ಕೊಂಬಂದಿದ್ದ ಕಬ್ಬನ್ ಪಾರ್ಕ್ ಟ್ರೈನ್ ತೋರ್ಸಕ್ಕೆ. ಬ್ರೋ ನೀನು ನಿಜವಾಗ್ಲೂ ಹೇಳು, ಅವಾಗ ತಗೊಂಬಂದಿರೋ ಟ್ರೈನ್ ಇವತ್ತಿಗೂ ಓಡ್ತಿದೆ ಅಂದ್ರೆ ನಂಬ್ತೀಯಾ? ನೋಡ್ರೋದಕ್ಕೆ ನಂಬ್ತಾ ಇದೆಯಲ್ಲ. ಅದೇ ಇಂಜಿನ್ ಇದು ಮಾಡ್ತಾರಪ್ಪ, ಸರ್ವಿಸ್ ಮಾಡ್ತಾರೆ. ಬಟ್ ಸೀರಿಯಸ್ಲಿ ಈ ಥರ ಒಂದು ಸಣ್ಣ ಟ್ರೈನ್ ಇರೋದು ನನಗೆ ಯಾವಾಗ ಗೊತ್ತಾಯ್ತು ಅಂದರೆ ಟೈಟಾನಿಕ್ ಸೇರ್ಕೊಂಡ್ಮೇಲೆ. ಯಾಕಂದ್ರೆ ನಮ್ಮ ಆಫೀಸ್ ಅದೇ, ಹೌದಾ? ಆಫೀಸ್ ಬಿಲ್ಡಿಂಗ್ ಅಲ್ಲಿ ಕಾಣಿಸೋದು ಅದು, ಸೌಂಡ್ ಮಾಡ್ಕೊಂಡು ಹೋಗೋದು. ಹುಡುಗ ಹುಡುಗಿ ಪ್ರೀತಿ ಪ್ರೇಮ ತಂದೆ ತಾಯಿ ರಿಲೇಶನ್ಶಿಪ್ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು. ನಾನೇ ಸರಿ ಇಲ್ಲ. ಆ ರೋಡಲ್ಲಿ ಓಡಾಡೋರ್ ಬಗ್ಗೆನೂ ಕುಹಕ ಈ ಅಂಕಲ್ ಹೆಲ್ಮೆಟ್ ಹಾಕೊಂಡಿಲ್ಲ, ಈ ಬಸ್ ದೊಡ್ಡ ಸಡನ್ ಬ್ರೇಕ್ ಹೊಡೆದ, ಹಿಡ್ಕೊಳ್ಳಲ್ಲ ಅವ್ನ ಹ್ಯಾಂಡ್ಲನ್ನ, ಒಂದೇ ಕೈಯಲ್ಲಿ ಹ್ಯಾಂಡ್ ಹಿಡ್ಕೊಂಡು ಇನ್ನೊಂದ್ ಕೈ ಬರ್ತಟ್ಟೆ ಮಾಡ್ತಾರೆ. ಅಯ್ಯಯ್ಯೋ ಇದು ನಾನು ನೋಡಲ್ಲಪ್ಪ. ಅಯ್ಯಯ್ಯೋ ಅದು ಹೇಳ 2 BMTC ಬಸ್ ಮತ್ತೆ ನುಗ್ಸೋದು, ಆ BMTC ಬಸ್ ಸಂದಿಗೆ ಹೋಗೋದು. ಬ್ರೋ ತೇಜಸ್ನು ಟ್ರೈ ಮಾಡೋರೆ. ಹೆಂಗಿತ್ತು ಬ್ರೋ 350cc ಗಾಡಿಗಳು? ಹೇಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯ? ಅಚ್ಚರಿಯಾದ ವಿಷಯ ಅಂತ ಏನಿಲ್ಲ ಬ್ರೋ, ಸೇಮ್ ಬೈಕ್ ಸ್ವಲ್ಪ ಏನೋ ಅಷ್ಟೇ. ಆದ್ರೆ ಏನ್ ಗೊತ್ತಾ, ಇಲ್ಲಿ ರೋಡಲ್ಲಿ ಓಡಿಸಿದ್ರೆ ನಿಮ್ಗೆ ಲಿಟ್ರಲ್ ಏನ್ ಡಿಫ್ರೆನ್ಸ್ ಗೊತ್ತಾಗಲ್ಲ. ಓಕೆ ಬ್ಯಾಕ್ ಟು ಬ್ಯಾಕ್ ಟ್ರ್ಯಾಕ್ ಅಲ್ಲಿ ಹೊಡಿತೀರಾ 390 ಮತ್ತೆ 350, 390 350 ಅಂದ್ರೆ ಪವರ್ ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ. ಅದು ಬಿಟ್ರೆ ರೋಡ್ಸ್ಗೆ ಏನು ಗೊತ್ತಾಗಲ್ಲ. ಒನ್ ಕ್ಯಾನ್ ಈಸಿಲಿ ಬೈ ಇಟ್ ಆಕ್ಚುಲಿ 85,000 ಸೇವ್ ಮಾಡ್ಬೋದು. ಸೇವ್ ಮಾಡ್ಬೋದು ತಾನೆ. 250 ಯಾರು ಪ್ಲಾನ್ ಮಾಡ್ತಾರೋ ಎಲ್ಲ 350 ಹೋಗ್ಬಿಡುತ್ತೆ. ಬೆಸ್ಟ್ ಅಲ್ವಾ ಬ್ರೋ ಆಕ್ಚುಲಿ? ಅಲ್ಲ ಇವಾಗ ನಾನೊಂದು ಕನ್ಫ್ಯೂಷನ್ ಅಲ್ಲಿ ಇದ್ದೆ, ಅದನ್ನೇ ಹರ್ಷಂಗ್ ಹೇಳ್ತಿದ್ದೆ. ಐ ವಾಂಟೆಡ್ ಟು ಗೋ ಫಾರ್ either 450 ಹಿಮಾಲಯನ್ ಆರ್ 390 ADV ಅಫೋರ್ಡ್ ಮಾಡಕ್ ಆಗಲ್ಲ ಬಿಕಾಸ್ ಆಫ್ ದ ಪ್ರೈಸ್ ರೇಂಜ್. ಸೊ ನಾವು 80,000 ಡಿಸ್ಕೌಂಟ್ ಸಿಕ್ಕಿರೋದ್ರಿಂದ ಓಟ್ಸ್ ನೋಡಿದೀನಿ, ತುಂಬಾ ಚೆನ್ನಾಗಿದೆ. ಮೈಲೇಜ್ ಟೆಸ್ಟ್ ಒಂದು ಮಾಡ್ಬಿಟ್ಟು ಐ ವಿಲ್ ಸ್ವಿಚ್. ಅದೇ ತರ ಆಗಿರೋದು. ಬ್ರೋ ಈ ಆಂಟಿ ಬಗ್ಗೆ ಏನ್ ಅಂತೀರಾ ಬ್ರೋ? ಅಂದ್ರೆ ಯಾರು ಈ ತರ ಏನೋ ಮಾತಾಡಿದ್ದಾರೆ, ಧ್ವನಿ ಎತ್ತಿದ್ದಾರೆ. ಆಂಟಿ ಫ್ರಸ್ಟ್ರೇಟ್ ಆಗ್ಬಿಟ್ಟವ್ರು ಪಾಪ ಇದೆಲ್ಲ ನೋಡಿ ನೋಡಿ. ನಮ್ಮನ್ನ ಬೇಡ ಬೇಡ ಅಂತ ಬತ್ತವಲ್ಲ ಇವೆಲ್ಲ.